ಸ್ನೇಹಿತರೆ ನಮಸ್ತೆ. ಇವತ್ತು ನಾವು ಹೊನ್ನಳ್ಳಿಯಿಂದ ದಾವಣಗೆರೆ ಹೋಗೋ ರಸ್ತೆಯಲ್ಲಿ ಸಮೀಪದಲ್ಲಿ ಒಂದು ಆಲೆಮನೆ ನೋಡ್ಬೋದು ನೀವು. ಈ ಆಲೆಮನೆ ಏನು ವಿಶೇಷತೆ ಅಂದರೆ ಇದು ಆರ್ಗ್ಯಾನಿಕ್ ಆಲೆಮನೆ. ತುಂಬ ಆಲೆಮನೆಗಳು ನೋಡಿರ್ಬೋದು, ಆರ್ಗ್ಯಾನಿಕ್ಕು ಅಂತ ಹೇಳ್ತಾರೆ. ಇವರು ಇದರಲ್ಲಿ ಏನು ವಿಶೇಷತೆ ಅಂದರೆ ಇವರು ಕಬ್ಬನ್ನು ಕೂಡ ಯಾವುದೇ ರೀತಿ ಮೆನ್ಯೂರ್ಗಳನ್ನ ಬಳಸದೆ ರೈತರಿಗೆ ಯಾವ ರೀತಿ ಕಬ್ಬನ್ನು ಬೆಳಿಬೇಕು ಆರ್ಗ್ಯಾನಿಕ್ ಅಂತೇಳಿ ಬಳಸ್ಕೊಂಡು ಈ ರೀತಿ ಕಬ್ಬನ್ನು ಬೆಳೆದಿದ್ದಾರೆ. ಬನ್ನಿ ನೋಡೋಣ ಇಲ್ಲಿ ಯಾವ ರೀತಿ ಇನ್ನು ಮುಂದೆ ಪ್ರೋಸೆಸ್ ಯಾವ ರೀತಿ ಹೇಗೆ ನಡೀತೆ ಅಂತ ಬಂದು ತೋರಿಸ್ತೀನಿ. ನೋಡಿ, ಈಗ ಅಲ್ಲಿಂದ ಆರ್ಗ್ಯಾನಿಕ್ ಕಬ್ಬನ್ನು ತಂದಾದ್ಮೇಲೆ ಇವ್ರ ಮಿಷಿನ್ ಇರುತ್ತೆ. ಈ ಮಿಷಿನಲ್ಲಿ ಕಬ್ಬನ್ನು ಕ್ರಷ್ ಮಾಡಿದಾಗ ಇಲ್ಲಿ ಹಾಲು ಬರುತ್ತೆ. ಈ ಹಾಲು ಬಂದಾದ ತಕ್ಷಣ ಅಲ್ಲೊಂದು ಇದಿದೆ, ಈ ಘಟಕ ಇದೆ, ಬನ್ನಿ ನೋಡೋಣ. ಇಲ್ಲಿ ಈ ಘಟಕದಲ್ಲಿ ಹಾಲು ಸಂಪೂರ್ಣ ಹಾಲು ಸಿಗುತ್ತೆ. ಹಾಲಾದ್ಮೇಲೆ ಮತ್ತೆ ಕುಪ್ಪರ್ಗಿಗೆ ಹೋಗುತ್ತೆ. ಇಲ್ಲಿ ನೀವು ನೋಡ್ಬೋದು, ಇದೇನಂದ್ರೆ ಈಗ ಕಬ್ಬನ್ನ ಹಾಕಿರ್ತಾರೆ, ಅದು ಕ್ರಷ್ ಮಾಡಿ ಇಲ್ಲಿ ಬಿಸಾಕಿರುತ್ತಲ್ಲ, ಇದು ನೋಡಿ, ಇದು ಹಸಿ ಅಂಶ ಇರುತ್ತೆ. ಈ ಹಸಿ ಅಂಶ ಇರೋದನ್ನ ಇಲ್ಲಿ ಇವ್ರು ಏನು ಮಾಡ್ತಾರೆ, ಈ ರೀತಿ ಈ ಮಿಷಿನಲ್ಲಿ ಯೂಸ್ ಮಾಡಿ ಈ ಹಸಿ ಅಂಶನ ಫುಲ್ ಡ್ರೈ ಆಗುತ್ತೆ. ಇದು ಇವ್ರು ಯಾವುದೇ ರೀತಿ ಕಟ್ಟಿಗೆ ಆಗಲಿ ಬೇರೆ ಯಾವುದೇ ರೀತಿ ಯೂಸ್ ಮಾಡೋದಿಲ್ಲ. ನೋಡ್ಬೋದು, ನೀವು ಕಾಣ್ತಾ ಇರ್ಬೋದಲ್ಲ, ಇದನ್ನೇ ಬಳಸ್ಕೊಂಡು ಇವರು ಬೆಲ್ಲನ ತಯಾರಿಸ್ತಾರೆ. ನೋಡಿ, ಈಗ ಇದೇನಂದ್ರೆ ಇದು ಹಸಿ ಚಲ್ಟ. ಇದು ಹಸಿ ಚಲ್ಟ ಏನು ಮಾಡುತ್ತೆ ಅಂದರೆ ಈ ಮಿಷಿನು ಫುಲ್ ಅಲ್ಲಿ ಡ್ರೈ ಮಾಡುತ್ತೆ. ಬನ್ನಿ ತೋರಿಸ್ತೀನಿ ಇಲ್ಲಿ ನೆಕ್ಸ್ಟು. ಈಗ ನೋಡಿದ್ರಲ್ಲ ಈ ಮಿಷಿನ್ ನೋಡಿ, ಈ ಮಿಷಿನಲ್ಲಿ ಏನಾಗುತ್ತೆ ಅಂದರೆ ಈ ಹಸಿ ಅಂಶ ಹೋಗಿ ನೋಡಿ ಫುಲ್ಲು ಡ್ರೈ ಆಗಿದೆ. ಈಗ ಫುಲ್ಲು ಡ್ರೈ ಆಗಿದೆ. ಈ ಡ್ರೈ ಆಗಿರೋದು ಇದನ್ನು ಈ ಕೊಪ್ಪರು ಇಲ್ಲಿ ನೋಡಿ ನೀವು ಕಾಣ್ಬೋದು, ಇದು ಡ್ರೈ ಆಗಿರೋ ಚಲ್ಟನೆಲ್ಲ ಈಗ ತಳ್ತಾ ಇದ್ದಾರೆ. ಇದನ್ನೇನಾಗುತ್ತೆ ಅಂದರೆ ಇವ್ರು ಯಾವುದೇ ರೀತಿ ಕಟ್ಟಿಗೆ ಆಗಲಿ ಯಾವುದೇ ರೀತಿ ಬಳಸ್ಕೊಳ್ಳದೆ ಈ ಚಲ್ಟಗಳನ್ನ ಉಪಯೋಗಿಸ್ಕೊಂಡು ಇವರು ಆಲೆಮನೆನ ಬೆಲ್ಲನ ತಯಾರಿಸ್ತಾರೆ. ಸ್ನೇಹಿತರೆ, ಅಲ್ಲಿ ಕ್ರಷ್ ಆದಂಥ ಸಾವಯವ ಆರ್ಗ್ಯಾನಿಕ್ ಹಾಲು, ಕಬ್ಬಿನ ಹಾಲು ಡೈರೆಕ್ಟಾಗಿ ಕುಪ್ಪರ್ಗಿಗೆ ಬಂದು ಬೀಳುತ್ತೆ. ಈ ಡೈರೆಕ್ಟಾಗಿ ಕುಪ್ಪರ್ಗಿಗೆ ಬಂದು ಬಿದ್ದಂಥ ಹಾಲು ಇವ್ರು ಏನಂದರೆ ಎರಡು ವಸ್ತುಗಳನ್ನ ಬಳಸ್ತಾರೆ. ಅದು ಪ್ಯೂರ್ ಆರ್ಗ್ಯಾನಿಕ್ಕು. ಒಂದು ಸುಣ್ಣ, ಮತ್ತೊಂದು ಬೆಂಡೆಕಾಯಿ. ಯಾಕೆ ಬಳಸ್ತಾರೆ ಅಂತಂದರೆ ಸುಣ್ಣ ಇದು pH ಲೆವೆಲ್ನ ಮೇಂಟೈನ್ ಮಾಡೋಕ್ಕೆ, ಇನ್ನೊಂದಂದ್ರೆ ಬೆಂಡೆಕಾಯಿ ಇದು ಯಾಕೆ ಅಂದರೆ ಆ ಲೋಳಿ ಅಂಶ ಬರಲಿ ಅಂತ ಆ ಎರಡು ವಸ್ತುಗಳನ್ನ ಬಳಸ್ತಾರೆ. ಮತ್ತು ಇನ್ನೊಂದು ಏನಂದರೆ ಇದು 3 ಗಂಟೆಗಳ ಕಾಲ ಚೆನ್ನಾಗಿ ಇದನ್ನು ಹದವಾಗಿ ಬೇಯಿಸ್ತಾರೆ. ಬೇಯಿಸಾದ ನಂತರ ಇದು ನಮಗೆ ಪ್ಯೂರ್ ನಮ್ಮ ಕಣ್ಣೆದ್ರಿಗೆ ನೋಡ್ಬೋದು, ಇಲ್ಲಿ ಯಾವುದೇ ರೀತಿ ಕೆಮಿಕಲ್ಲು ಯಾವುದೇ ರೀತಿ ಬಳಸ್ತೆ ಇವರು ಪ್ಯೂರ್ ಆರ್ಗ್ಯಾನಿಕ್ ಬೆಲ್ಲನ ನಮ್ಮ ಕಣ್ಣೆದ್ರಿಗೆ ತಯಾರು ಮಾಡ್ತಾರೆ. ಈ ಕಡೆ ಏನು ನೋಡ್ತಾ ಇದ್ದೀರಲ್ಲ, ಈ ರೀತಿ ಇವರು ಆ ಬೆಲ್ಲನ ಒಣಗಿಸಿಟ್ಬಿಟ್ಟಿದ್ದಾರೆ ಬಿಸಿಲಿಗೆ. ಇದು ಯಾಕೆ ಒಣಗಿಸಿಡ್ತಾರೆ ಅಂತ ಹೇಳಿದ್ರೆ ಆ ಬೆಲ್ಲದಲ್ಲಿ ಸ್ವಲ್ಪ ಮಾಯಿಶ್ಚರ್ ಕಂಟೆಂಟ್ ಇರುತ್ತೆ. ಅದು ಇವರು ಬಿಸಿಲಲ್ಲಿ ಒಣಗಿಸೋದ್ರಿಂದ ಆ ಮಾಯಿಶ್ಚರ್ ಕಂಟೆಂಟು ಸ್ವಲ್ಪ ಬಿಸಿಲಿಗೆ ಆರ್ಕೊಳೋದ್ರಿಂದ ಏನಾಗುತ್ತೆ, ತುಂಬ ದಿನ ಇವರು ಬೆಲ್ಲನ ಇವ್ರು ಹೇಳೋ ಪ್ರಕಾರ 1 ವರ್ಷ 2 ವರ್ಷ ತನಕ ಆ ಬೆಲ್ಲ ಏನೂ ಆಗೋದಿಲ್ಲ, ಆರಾಮಾಗಿ ನಾವು ಪ್ರಿಸರ್ವೇಟಿವ್ ಆಗಿ ಇಡ್ಬೋದು. ಅದೇ ಈಗ ಮಾಯಿಶ್ಚರ್ ಕಂಟೆಂಟ್ ಇತ್ತು ಅಂದರೆ ಬೇಗ ಅದೊಂಥರ ನೀರು ಬಂದಂಗೆ ಆಗ್ಬಿಡುತ್ತೆ, ತುಂಬ ದಿನ ಇಡೋಕ್ಕೆ ಬರೋಲ್ಲ, ಬೇಗ ಹಾಳಾಗ್ಬಿಡುತ್ತೆ. ಆ ಉದ್ದೇಶದಿಂದ ಇವರು ಇದಾಗುತ್ತೆ. ನೆಕ್ಸ್ಟ್ ಇದೇನು ಪ್ರೋಸೆಸ್ ಅಂದರೆ ಇವರೊಂದು ಮಿಷಿನ್ ಇದೆ. ಆ ಮಿಷಿನಲ್ಲಿ ಯೂಸ್ ಮಾಡಿದಾಗ ಒಂದು 3 ರೀತಿ ಪ್ರಾಡಕ್ಟ್ ಆಗುತ್ತೆ. ಅಂದರೆ ತುಂಬ ಅಂತ ನೋಡ್ಬೋದು ನೀವು, ಸಣ್ಣ ತುಂಬ ಗ್ರ್ಯಾನ್ಯುಲ್ಸ್ ಥರ ಇದೆ, ಅದರಲ್ಲಿ ಸ್ವಲ್ಪ ಮೀಡಿಯಮ್ ಸೈಜು, ಇನ್ನೊಂದು ಸ್ವಲ್ಪ ದೊಡ್ಡ ಸೈಜು, ಈ ರೀತಿ 3 ಪ್ಯಾಕಿಂಗ್ ಮಾಡ್ತಾರೆ. ಬೆಲ್ಲ ಬೆಳೆಯೋದಲ್ಲ, ಬೆಳೆದಾದ್ಮೇಲೆ ರೈತರು ಯಾವ ರೀತಿ ಅವ್ರು ತನ್ನದೇ ಆದ ಮಾರ್ಕೆಟನ್ನು ಹೆಂಗೆ ಸೃಷ್ಟಿ ಮಾಡ್ಕೊಬೇಕು ಅನ್ನೋದನ್ನ ಈ ರೈತರಿಂದ ನಾವು ಕಲಿಬೇಕಾಗಿದೆ.